ರೋಟರಿ ಕ್ಲಬ್ ಬಂಟ್ವಾಳ ಆಶ್ರಯದಲ್ಲಿ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಭದ್ರಾ ಗ್ಯಾಸ್ ಏಜೆನ್ಸಿ ಬಂಟ್ವಾಳ ಸಹಯೋಗದೊಂದಿಗೆ ಬಂಟ್ವಾಳ ತಾಲೂಕಿನ ಆಯ್ದ ಅರ್ಹ 58 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಬಿಸಿ ರೋಡಿನ ರೋಟರಿ ಸಭಾಂಗಣದಲ್ಲಿ ನಡೆಯಿತು. ರೋಟರಿ ಕ್ಲಬ್ ಬಂಟ್ವಾಳದ 58ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಇದಕ್ಕೆ ಅರ್ಜುನ್ ಭಂಡಾರ್ಕರ್ ಮತ್ತು ಮಂಜುನಾಥ್ ಆಚಾರ್ಯ ಸಹಯೋಗವನ್ನು ನೀಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬಂಟ್ವಾಳ ಅಧ್ಯಕ್ಷ ರವಿಚಂದ್ರ ಬಂಟ್ವಾಳ ಅವರು ಹೇಳಿದರು. ರೋಟರಿ ಜಿಲ್ಲಾ ಗವರ್ನರ್ ಸತೀಶ್ ಬೋಳರ್ ಶುಭ ಹಾರೈಸಿ ಮಾತನಾಡಿ, ಹಿರಿಯರು ಶಿಕ್ಷಕರನ್ನ, ಸೈನಿಕರನ್ನ ಗೌರವಿಸಿ ಸಮಾಜಕ್ಕೆ ಒಳಿತನ್ನ ಮಾಡಿ ಮುಂಬರುವ ದಿನಗಳಲ್ಲಿ ತಾವು ಪಡೆದುದಕ್ಕಿಂತ 10 ಪಟ್ಟು ಹೆಚ್ಚು ಮೊತ್ತವನ್ನು ಸಮಾಜಕ್ಕೆ ನೀಡುವಂತಾಗಿ ಎಂದು ಆಶಿಸಿದರು. ಇಷ್ಟೊಂದು ಬೃಹತ್ ಮೊತ್ತದ ನನ್ನ ಟರ್ಮ್ನಲ್ಲಿ ಇದು ಫಸ್ಟ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸ್ಕಾಲರ್ಶಿಪ್ ರಿಸೀವ್ ಮಾಡಲಿಕ್ಕೆ ಇದ್ದೀರಿ ಅವರಿಗೆ ಒಂದು ವಿನಂತಿ, ದಯವಿಟ್ಟು ಗಮನಿಸಿ. 58 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೇವೆ. ನಿಮ್ಮಲ್ಲಿ ಹಣ ಇಲ್ಲ ಅಂತ ಅಲ್ಲ, ಅವರಲ್ಲಿ ಜಾಸ್ತಿ ಇದೆ ಅಂತಲೂ ಅಲ್ಲ, ಎರಡೂ ಅಲ್ಲ. ಆ ಭಗವಂತನ ಪ್ರೇರಣೆ ಯಾವ ರೀತಿ ಕನೆಕ್ಟಿವಿಟಿ ಆಗುತ್ತೆ, ನಿನ್ನಲ್ಲಿದ್ದ ಸ್ವಲ್ಪ ಅಂಶವನ್ನು ಈ ಜಗತ್ತಿಗೆ ಕೊಡುವ ಮಗುವಂತ. ಆವಾಗ ಇಬ್ಬರು ಬಹುಶಃ ಅಧ್ಯಕ್ಷರು ಕೂಡ ಸೇರಿ, ಮೂವರು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವೈ ಗಾಡ್ ಇಸ್ ಇನ್ಸ್ಪೈರಿಂಗ್ ದೆಮ್ ಟು ಗಿವ್. ದೇವರಿಗೆ ಬೇರೆ ಕೆಲಸ ಇದ್ದಾವ ಅಥವಾ ಈ ಮೂರು ಮಹಾನ್ ವ್ಯಕ್ತಿಗಳಿಗೆ ಬೇರೆ ಕೆಲಸ ಇದ್ದಾವ? ಡಿಯರ್ ಫ್ರೆಂಡ್ಸ್, ದ ಮೂಮೆಂಟ್ ಇಫ್ ಯು ರಿಸೀವ್ ದ ಸ್ಕಾಲರ್ಶಿಪ್, you are bound to give back in the future. ನೀವು ಮುಂಬರುವ ದಿವಸಗಳಲ್ಲಿ ಇದಕ್ಕಿಂತ 10 ಪಟ್ಟು ಸಮಾಜಕ್ಕೆ ನೀವು ಕೊಡಬೇಕು. ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾನೆ ಕೂಡ, ಅದು ನಮ್ಮ ಋಣ. ತಾಯಿಯ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅರ್ಜುನ್ ಭಂಡಾರ್ಕರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಕಂಫರ್ಟ್ ಝೋನ್ನಿಂದ ಹೊರಬರಲು ಪ್ರಯತ್ನಿಸಬೇಕು, ಸಕಾರಾತ್ಮಕ ವಿಚಾರಗಳನ್ನು ಹೊಂದಿರಬೇಕು. ಜೀವನದ ಪ್ರತಿಕ್ಷಣವೂ ಅಧ್ಯಯನಕ್ಕೆ ಮೀಸಲಾಗಿದ್ದು, ಎಚ್ಚರ ಪ್ರಯತ್ನಶೀಲರಾಗುವುದರ ಜೊತೆಗೆ ನಿರ್ದಿಷ್ಟವಾದ ಗುರಿ ಸಾಧನೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಸಮಾಜದ ಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಬೇಕು. ಸ್ಕಾಲರ್ಶಿಪ್ ಪಡೆಯುವುದು ಹಕ್ಕಲ್ಲ, ಜವಾಬ್ದಾರಿ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದರು. ಸಮಾಜದ ಕಣ್ಣೀರನ್ನು ಒರೆಸಿ ಮತ್ತವರ ಬದುಕಿನಲ್ಲಿ ಆಶಾಕಿರಣವಾಗುವುದು ನಿಜವಾದ ಸಾಧನೆ. ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಇದರಲ್ಲಿ ಹೆಚ್ಚಿನವರು ನಮ್ಮ ಸಂಸ್ಥೆ ದಾನಿಗಳಿರುವುದರಿಂದ ಈ ಸಂಸ್ಥೆ ಜೊತೆ ನಮ್ಮ ನಿಕಟ ಸಂಬಂಧ ಯಾವಾಗಲೂ ಇದ್ದ ಇದೆ. ಕಳೆದ ವರ್ಷ ಕೂಡ ನಮ್ಮ ಆತ್ಮೀಯರಾದ ಬಸ್ತಿ ಮಾಧವ ಶೆಣೆ ಅವರ ಅಧ್ಯಕ್ಷರಾಗಿದ್ದರು. ಆ ಕಾರ್ಯಕ್ರಮದಲ್ಲಿ, ಅವರ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಸಹಕಾರ ನೀಡಿದರು. ಮತ್ತು ಅವರ ಒಂದು ಈಗಿನ ಪ್ರಾಜೆಕ್ಟ್ ಆದ ಅಂತರ ಮನೆಗೆ ಕೂಡ ನಮ್ಮ ಸಂಸ್ಥೆ ವತಿಯಿಂದ 1,35,000 ನಾವು ಸಹಕಾರ ಮಾಡಿದ್ದೇವೆ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಮಂಜುನಾಥ್ ಅವರು ಹೇಳಿದ ಹಾಗೆ ಹೇಗೆ ಈ ಸ್ಕಾಲರ್ಶಿಪ್ ನಡೆದು ಬಂದದ್ದು ಹಾಗೆ ಅವರು ಹೇಳಿದ್ದಾರೆ. ಅವರು ಅದು ಮಾತ್ರ ಹೇಳಿದರು. ಮಾತ್ರ ನಾನು ಮತ್ತು ಅವರು ಖುದ್ದಾಗಿ ಈ ಎಲ್ಲ ಮಕ್ಕಳನ್ನು ಅವರ ಪೇರೆಂಟ್ಸ್ ಒಟ್ಟಿಗೆ ಭೇಟಿ ಮಾಡಿದ ವಿಷಯ ಅವರು ಹೇಳಲೇ ಇಲ್ಲ. ಸಹಪ್ರಾಯೋಜಕರಾದ ಭದ್ರಾ ಗ್ಯಾಸ್ ಏಜೆನ್ಸಿ ಮಾಲೀಕ ಹಾಗೂ ರೋಟರಿ ಕ್ಲಬ್ ಪೂರ್ವಾಧ್ಯಕ್ಷರಾದ ಮಂಜುನಾಥ್ ಆಚಾರ್ಯ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿ, ಭದ್ರಾ ಗ್ಯಾಸ್ ಏಜೆನ್ಸಿಯ 40ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸೇವಾ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಇಂಟರಾಕ್ಟ್ ಶಾಲೆಗಳ ಮೂಲಕ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ಒಟ್ಟು 5 ಲಕ್ಷ ರೂಪಾಯಿ ಮೊತ್ತವನ್ನು ಒದಗಿಸಲಾಗಿದೆ ಎಂದರು. ಪ್ರಾರಂಭದಲ್ಲಿ ನಾವು ಆಲೋಚನೆ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಅಂದ್ರೆ ಅಧಿಕಾರ ಹಸ್ತಾಂತರ ಆಗುವಂತ ಕಾರ್ಯಕ್ರಮದಲ್ಲಿ ನಮ್ಮ ರವಿಚಂದ್ರ ಬಂಟ್ವಾಳ ಅವರು ಪ್ರೆಸಿಡೆಂಟ್ ಆಗಿ ತಮ್ಮ ಪದವಿಯನ್ನು ಸ್ವೀಕರಿಸುವಾಗಲೇ 58 ಜನರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡಬೇಕು ಅಂತ ಹೇಳಿ, ಆಗ ನಮ್ಮ ಬಜೆಟ್ ಇದ್ದದ್ದು ಒಂದು ಸಣ್ಣ ಮೊತ್ತದಲ್ಲಿ ಪ್ರಾರಂಭ ಮಾಡಿದ ಒಂದು ಈ ಪ್ಲಾನ್ ಏನಾಯ್ತು ಅಂತ ಹೇಳಿದ್ರೆ, ಆ ದಿನ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಪದಗ್ರಹಣ ಕಾರ್ಯಕ್ರಮ ರಾತ್ರಿ ಇರ್ತದೆ. ರೋಟರಿ ಸದಸ್ಯರಾದ ಮಧ್ವಾಚಾರ್ಯ ವಿದ್ಯಾರ್ಥಿಗಳ ಪಟ್ಟಿ ವಾಚಿಸಿದರು.
ಶಾನ್ವಿ, ದಿವ್ಯಾ, ಪ್ರತೇಶ್, SLMK ಶಾಲೆಯಿಂದ ತನ್ಮಯ್, ಧನ್ವಿ, ವಿರಾಜ್, ಇಲ್ಲಿ ನೋಡಿ ಒಂದ್ ಸೆಕೆಂಡ್ ಓಕೆ ಹಜಾರಾ, ಒಂದ್ ಸೆಕೆಂಡ್ ಲಾವಣ್ಯ, ಓಕೆ ಕೃತಿಕಾ, ಓಕೆ ತೇಜಸ್, ಸರ್ ಇಲ್ಲಿ ನೋಡಿ ಸಂಜನಾ, ಕಡೆ ಶಿವಾಲಯ, ಸರ್ ಒಂದ್ ಸೆಕೆಂಡ್ ಹಾಗೂ ಒಳಲಿ ಮೇಡಮ್ ಓಕೆ ರಂಜಿತಾ ಕುಮಾರ್, SLMP ಶಾರದಾ ವಿದ್ಯಾಲಯದಿಂದ. ಸರ್ ಬನ್ನಿ. ಒಮ್ಮೆ ಇಲ್ಲಿ ನೋಡಿ ಒಂದ್ ಸೆಕೆಂಡ್ ಸ್ವಾತಿ, ಕೃಷ್ಣ ನಾಯ್ಕ್ ಅತಿಥಿಗಳನ್ನು ಪರಿಚಯಿಸಿದರು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಭಾಗ್ಯಶ್ರೀ ಭಂಡಾರ್ಕರ್, ರೋಟರಿ ಬಂಟ್ವಾಳ ಕಾರ್ಯದರ್ಶಿ ರವಿರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ಕೋಶಾಧಿಕಾರಿ ಐತಪ್ಪ ಪೂಜಾರಿ ವಂದಿಸಿದ್ರು. ಸದಸ್ಯ ಅಹಮದ್ ಮುಸ್ತಫಾ ಕಾರ್ಯಕ್ರಮ ನಿರ್ವಹಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.